ಸರ್ ನಾವ್ ಎಲ್ಲಿ ನೋಡಿದೀವೋ ಇಲ್ವಾ ನನಗ್ ಗೊತ್ತಿಲ್ಲ. ಹಾ. ನಾನು ಇಡೀ ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನ ಎಲ್ಲಾ ಸುತ್ತ ಬಿಟ್ಟಿದ್ದೀನಿ. ಹಾ ಆದ್ರೆ ಈ ತರ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ, ಹಾ ನೋಡಕ್ ಆಗೋದು ಇಲ್ಲ. ಇನ್ನು ಮುಂದಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾ ಆದ್ರೆ ಇದು ಇಲ್ಲಿ ಒಂದು ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಒಂದು ಸತ್ಯ ಇದೆ, ಹಾ ಧರ್ಮ ಇದೆ, ಹಾ ನಮ್ಮ ಕಲಾಚಾರ ಇದೆ. ಹಾ ಇಲ್ಲಿ ನೋಡಕ್ಕೂ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ರಾಮನಗರ ಡಿಸ್ಟಿಕ್ಕು ಕನಕಪುರ ತಾಲೂಕಲ್ಲಿರೋ ಉದಾರಹಳ್ಳಿ ಎಲ್ಲಿರುವ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬನ್ನಿ, ನಿಮಗೂ ಆ ದೇವಸ್ಥಾನದ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ. ಬನ್ನಿ, ನಾವು ದೇವಸ್ಥಾನದ ಹತ್ರ ಹೋಗಿ ನಿಮಗೆ ಎಲ್ಲ ವಿವರಣೆ ಕೊಡ್ತೀನಿ. ಎಲ್ಲರೂ ನಮ್ಮ ಜೊತೆ ಬನ್ನಿ, ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಏನು ವಿಶೇಷತೆ ಇದೆ, ಏನು ಇತಿಹಾಸ ಇದೆ, ಎಲ್ಲ ಒಂದೊಂದಾಗಿ ನೀಟಾಗಿ ತಿಳ್ಕೊಳ್ಳೋಣ. ಬನ್ನಿ. ನೋಡಿ, ಇವಾಗ ನಾವು ಉದಾರಹಳ್ಳಿಗೆ ಬಂದಿದ್ದೀವಿ. ಇಲ್ಲಿದ್ದ 1 ಕಿಲೋಮೀಟ್ರ್ ಆಗುತ್ತಷ್ಟೇ. ನೋಡಿ, ಇವಾಗ ನಾವು ಬೆಟ್ಟಕ್ಕೆ ಬಂದ್ವಿ. ಇದೇ ಉದಾರಹಳ್ಳಿ ಸಿದ್ದೇಶ್ವರ ಬೆಟ್ಟ. ಬನ್ನಿ, ತುಂಬ ಚೆನ್ನಾಗಿದೆ ಬೆಟ್ಟ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸಿದ್ದಪ್ಪಾಜಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಸುತ್ತ ಪರಿಸರ ಎಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಗಾಳಿ ಮಾತ್ರ ತುಂಬ ಜೋರಾಗಿ ಬೀಸ್ತಾ ಇದೆ. ಬನ್ನಿ, ಇವಾಗ ನಾವು ದೇವಸ್ಥಾನದ ಹತ್ರಕ್ಕೆ ಹೋಗೋಣ. ಅದೇ ನೋಡಿ ಸಿದ್ದಪ್ಪಾಜಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ನೋಡಿ, ಇಲ್ಲಿ 108 ಲಿಂಗಗಳಿವೆ. 108 ಲಿಂಗಗಳು ಇಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಆನಂದ ಆಗುತ್ತೆ. ತುಂಬ ಕಣ್ಮನ ಸೆಳೆಯುವಂಥ ದೃಶ್ಯ ಇದು. ನೋಡಿ, ಇಲ್ಲಿ ಸರ್ಪದ ಬಾಯಲ್ಲಿ ನೀರು ಯಾವ ಥರ ಬರ್ತಾ ಇದೆ ನೋಡಿ. ಹಾಗೆಯೇ ಪಕ್ಕದಲ್ಲಿ ನಂದಿ ಇದೆ. ನಂದಿ ಬಾಯಲ್ಲಿ ಸಹ ನೀರು ಬರುತ್ತೆ. ತುಂಬ ಅದ್ಭುತವಾಗಿದೆ ನೋಡಿ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಉದಾರಹಳ್ಳಿ ಎಂಬ ಗ್ರಾಮದಲ್ಲಿ ಇದೆ. ತುಂಬ
ತುಂಬ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ನೋಡಿ ನಂದಿ ಬಾಯಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ. ಈ ದೃಶ್ಯ ಅಂತೂ ನಡೆಯೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದೆ. ನೋಡಿ ಎಷ್ಟು ಸುಂದರವಾಗಿ ನಂದಿ ವಿಗ್ರಹವನ್ನು ಕೆತ್ತಿದ್ದಾರೆ ನೋಡಿ ವೀಕ್ಷಕರೇ. ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ. ಎಲ್ಲರೂ ಇಲ್ಲಿಗೆ ಒಂದ್ಸರಿ ಭೇಟಿ ಕೊಡಿ, ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳಿ. ಇದೇ ನೋಡಿ ಫ್ರೆಂಡ್ಸ್ ಸಿದ್ದಪ್ಪಾಜಿ ದೇವಸ್ಥಾನ. ಇದ್ರ ಮುಂದೆ ಸುಂದರವಾದ ಕೊಳ ಇದೆ. ಕೊಳದಲ್ಲಿ 108 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 108 ಲಿಂಗಗಳಿಗೂ ನೀರು ಪ್ರೋಕ್ಷಣೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲಿಗೆ ಯಾರ್ಯಾರು ಬರ್ತಿರೋ ಎಲ್ಲ 108 ಲಿಂಗಕ್ಕೂ ನೀರನ್ನು ಪ್ರೋಕ್ಷಣೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಇದೇ ನೋಡಿ ಸಿದ್ದಪ್ಪಾಜಿ ದೇವಸ್ಥಾನದ ಮುಂದಿನ ದ್ವಾರ ಬಾಗಿಲು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸುಂದರವಾದ ಅಕ್ಷರಗಳಿಂದ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ನೋಡಿ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ದೇವಸ್ಥಾನ ನೋಡೋಣ. ಸುಂದರವಾದ ಪ್ರಕೃತಿ ಮಧ್ಯೆ ಹಾಗೂ ಹಸಿರು ಒದ್ದಿರುವ ಬೆಟ್ಟಗುಡ್ಡಗಳ ಮಧ್ಯೆ ಈ ದೇವಸ್ಥಾನವು ಸ್ಥಾಪಿತವಾಗಿದೆ. ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯು ಇಲ್ಲಿಗೆ ಬರುವ ಭಕ್ತಾದಿಗಳ ಕಷ್ಟಗಳನ್ನು ದೂರ ಮಾಡುತ್ತಾ ತನ್ನ ಭಕ್ತರನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ. ಕಷ್ಟ ಅಂತ ಬಂದಿರೋ ಭಕ್ತಾದಿಗಳಿಗೆ ಅಭಯ ಹಸ್ತ ನೀಡಿ ಭಕ್ತರ ಹೃದಯದಲ್ಲಿ ನೆಲೆಗೊಂಡಿದ್ದಾರೆ ಶ್ರೀ ಸಿದ್ದಪ್ಪಾಜಿ ದೇವರು. ಅಂಥ ಒಂದು ದೇವರ ದರ್ಶನ ಪಡೆಯುವುದೇ ನಮ್ಮ ಭಾಗ್ಯ. ಬನ್ನಿ ಫ್ರೆಂಡ್ಸ್, ದೇವರ ದರ್ಶನ ಪಡೆಯೋಣ. ಬೆಟ್ಟಗುಡ್ಡಗಳ ಮಧ್ಯೆ ಸುಂದರವಾದ ಕಾನನಗಳ ಮಧ್ಯೆ ಈ ದೇವರು ನೆಲೆಗೊಂಡಿದ್ದಾರೆ. ಬನ್ನಿ ಆ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ಆ ದೇವರ ದರ್ಶನ ಪಡೆದು ಎಲ್ಲರೂ ಪುನೀತರಾಗೋಣ. ನೋಡಿ ಹಸಿರು ಪ್ರಕೃತಿಗಳ ಮಧ್ಯೆ ಈ ಸುಂದರವಾದ ದೇವಸ್ಥಾನ ನೆಲೆಗೊಂಡಿದೆ. ಇದೇ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ. ಭಕ್ತರು ಅರಸಿ ಬಂದು ಇಲ್ಲಿ ಹರಕೆ ಕೊಟ್ಟರೆ ತಮ್ಮ ಇಷ್ಟಾರ್ಥ ನೆರವೇರುತ್ತದೆ. ತುಂಬ ಅದ್ಭುತವಾಗಿದೆ ನೋಡಿ ಈ ದೇವಸ್ಥಾನ. ಇಲ್ಲಿ 108 ಲಿಂಗಗಳಿವೆ. ನೋಡಿ ತೋರಿಸ್ತೀನಿ ನೋಡಿ. ಈ ಲಿಂಗಗಳಿಗೆ ಪ್ರತಿ ಒಂದು ಲಿಂಗಕ್ಕೂ 108 ಸರಿ ನೀರು ಹಾಕಿದರೆ ಇಲ್ಲಿ ಬಂದು ಪಾಪ ಕಷ್ಟ ಎಲ್ಲ ಹೋಗ್ತವೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿವೆ ಲಿಂಗಗಳು. ದಯವಿಟ್ಟು ಇಲ್ಲಿಗೊಂದು ಸರಿ ಬಂದು ಮೀಟ್ ಮಾಡಿ ನೋಡಿ. ಎಂಥ ಸುಂದರವಾದ ರಮಣೀಯ ಸ್ಥಳದಲ್ಲಿ ಇದೆ ಈ ದೇವಸ್ಥಾನ. ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ಬನ್ನಿ, ತುಂಬ ಅದ್ಭುತವಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ವ್ಯೂಸ್ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ. ಸೂಪರ್ ವ್ಯೂ ಬರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದೇ ನೋಡಿ ಸಿದ್ದಪ್ಪಾಜಿ ದೇವಸ್ಥಾನ, ಉದಾರಹಳ್ಳಿ.
ನೋಡಿ ಹೆಂಗ್ ಕಾಣ್ತಿದೆ ಪ್ಲೇಸ್ ಎಲ್ಲ. ತುಂಬಾ ಅದ್ಭುತವಾಗಿದೆ ಪ್ಲೇಸ್ ನೋಡಿ. ಹಾಂ, ಮೀನು ಬಿಡ್ಬೇಕು ಸರ್, ತುಂಬ ಚೆನ್ನಾಗಿರುತ್ತೆ. ಹಾಂ ಹಾಂ, ಈ ಫಿಶ್ಶು ಇವೆಲ್ಲ ಮಾರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇದು ಅಕ್ವೇರಿಯಂ ಇರ್ತಾವಲ್ಲ. ಹಾಂ ಹೇಳಿ. ಬನ್ನಿ ವೀಕ್ಷಕರೇ, ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅರ್ಚಕರಾದ ಶ್ರೀ ನಂದೀಶ್ ಅವರು ಕೊಡ್ತಾ ಇದ್ದಾರೆ. ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ. ಶ್ರೀ ಸಿದ್ದೇಶ್ವರ ಸ್ವಾಮಿ ಉದಾರಹಳ್ಳಿ ಕ್ಷೇತ್ರ. ಇಲ್ಲಿ ಶ್ರೀ ಉದಾರಹಳ್ಳಿ ಕ್ಷೇತ್ರ, ಈ ಬೆಟ್ಟದಲ್ಲಿ ಸಿದ್ದೇಶ್ವರ ಸ್ವಾಮಿ ಹಾಗೂ ಸಿದ್ದಪ್ಪಾಜಿ ಪ್ರತಿಷ್ಠಾಪನೆ ಆದಂಥ ಸ್ಥಳ ಹಾಗೂ ಸಿದ್ದೇಶ್ವರ ಸ್ವಾಮಿ ತಪಸ್ ಮಾಡಿದಂಥ ಸ್ಥಳವಾಗಿದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಏನೇ ಕಷ್ಟ ಅಂತ ಬಂದರೂ ನಿವಾರಣೆ ಮಾಡುವಂಥ ಚೈತನ್ಯ ಶಕ್ತಿ ಇದೆ ಭಗವಂತನಲ್ಲಿ. ಆಗ ಭಕ್ತಿಯಿಂದ ಬರಬೇಕು. ಯಾರೇ ಬಂದರೂ ಒಂದು ಭಕ್ತಿ ಪೂರ್ವಕವಾಗಿ ಒಂದು ಭಗವಂತನಲ್ಲಿ ಎಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವ್ರ ಇಷ್ಟಾರ್ಥವನ್ನು ನೆರವೇರಿಸ್ತದೆ. ಇಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಸೋಮವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆಗಳು ಇರುತ್ತದೆ. ಹಾಗೂ ಇಲ್ಲಿ ಪದ್ಧತಿ ಏನಂದ್ರೆ, ಸ್ವಾಮಿ ಸಂತಾನ ಇಲ್ಲದವ್ರಿಗೆ, ಮದುವೆ ಭಾಗ್ಯ ಇಲ್ಲದವ್ರಿಗೆ ಹಾಗೂ ಆರೋಗ್ಯ ಸಮಸ್ಯೆ ಇರೋರಿಗೆ ಎಲ್ಲ ನಿವಾರಣೆ ಮಾಡುವಂತದ್ದು ಭಗವಂತ ಚೈತನ್ಯ ಇದೆ. ಎರಡನೇದು ಏನಂದ್ರೆ, ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಹೆಚ್ಚಿನ ಭಕ್ತರಿಗೆ ಹೆಚ್ಚು ಆಯುಷು, ಆರೋಗ್ಯ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ದಕ್ಷಿಣಾಮುಖವಾಗಿದೆ, ದಕ್ಷಿಣಾಭಿಮುಖ. ಹಾಗೂ ಇಲ್ಲಿ ಬಂದಂತ ಭಕ್ತರು ಬರುವಂತ ದಿವಸದಲ್ಲಿ ಬರುವಂತ ನೀರ್ ಹಾಕ್ಸ್ಕೋಬೇಕಾದ್ರೆ ಒಂದು ಬಟ್ಟೆಗಳು ತರಬೇಕು. ಇಲ್ಲಿ ಬಂದು ಸ್ವಾಮಿನ 3 ಪ್ರದಕ್ಷಿಣೆ ಹಾಕಿ ಅವ್ರ ಇಷ್ಟಾರ್ಥವನ್ನು ಕೇಳ್ಕೊಂಡು ಅವ್ರು ನೆರವೇರಿಸ್ತಾರೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಜನರ ಕಣ್ಣಿಗೆ ಕಾಣಿಸ್ತಾರೆ. ಯಾವ ರೀತಿ? ಬೆಂಕಿ ರೂಪದಲ್ಲಿ, ಅಗ್ನಿ ರೂಪದಲ್ಲಿ ಕಾಣಿಸ್ತಾರೆ. ಆಮೇಲೆ ಗರುಡ ಪ್ರತಿ ದಿವಸನೂ ಗರುಡ ಸಂಚಾರ ಇದೆ, ಸರ್ಪ ಸಂಚಾರ ಇದೆ. ಇಲ್ಲಿ ಬರುವಂತ ಭಕ್ತರಿಗೆ ಅವರೇ ಬರುವಂತ ಭಕ್ತಾದಿಗಳನ್ನ ಕೇಳ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಷ್ಟು ನಮ್ಗೆ ಗೊತ್ತಿರುವಂತದ್ದು ಸರ್ ಲಿಂಗದ ಬಗ್ಗೆ 108 ಲಿಂಗು ಇದೆ. 108 ಲಿಂಗಗಳು, ಕೆಲವರು 108 ಇದೆ. ಆ 108 ಲಿಂಗಗಳು ಒಂದು ಅಲ್ಲೇ ಗಂಗೆ ಹಾಕಿ ಪ್ರಾರ್ಥನೆಯನ್ನು ವಿವರಣೆ ಮಾಡ್ಕೋಬಹುದು. ಅದು 101 ಲಿಂಗಕ್ಕೂ ಸುತ್ತ ನೀರ್ ಹಾಕಬಹುದು. ಒಂದು ಒಳ್ಳೇದು. ಇಲ್ಲಿ ಏನು ಇದಿಲ್ಲ, ಬಂದಂತ ಭಕ್ತಾದಿಗಳು ಒಂದು ಒಳ್ಳೇದು ಏನೇ ಸಮಸ್ಯೆ ಆದ್ರೂ ಕ್ಲಿಯರ್ ಆಗುತ್ತೆ. ಇದ್ರ ಸುತ್ತ ಸರೌಂಡ್ ಚಿಕನ್, ಮಟನ್, ಈ ಬೆಟ್ಟ ಸುತ್ತ ಯಾರು ನಾನ್ ವೆಜ್ ಮಾಡುವಂಗಿಲ್ಲ, ಡ್ರಿಂಕ್ಸ್ ಮಾಡುವಂಗಿಲ್ಲ. ಅಷ್ಟು ಭಯ ಭೀತಿಯಿಂದ ಇದ್ದಾರೆ. ಸೋಮವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಷ್ಟು ದಿನ ಓಪನ್ ಇದೆ. ಇದಕ್ಕೆ ಜಾತ್ರೆ ಏನು ಇಲ್ಲ? ಯುಗಾದಿ 15 ದಿನಕ್ಕೆ ಜಾತ್ರೆ ಇದೆ. ಇಲ್ಲೇ ಆಗುತ್ತಾ? ಇಲ್ಲೇ ಆಗುತ್ತೆ. ಸ್ವಾಮಿ ಯುಗಾದಿ ಆಗಿ 15 ದಿನಕ್ಕೆ ಪ್ರತಿ ಅಮಾವಾಸ್ಯೆ ಮೇಲೆ ರುದ್ರಾಭಿಷೇಕ ಇರುತ್ತೆ, ಸೋಮವಾರ ಅಭಿಷೇಕ ಇರುತ್ತೆ. ಬರುವಂತರ ಅಭಿಷೇಕ ಮಾಡಿಸುವಂತವ್ರು ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡ್ಬೋದು. ಫೋನ್ ನಂಬರ್ ನಿಮ್ ನಂಬರ್ ಕೊಟ್ಟಿರಿ, ನಾವು ವಿಡಿಯೋ 9741 934573.
ಹೆಚ್ಚಿನ ಮಾಹಿತಿ ಭಕ್ತರುಗಳನ್ನ ಕೇಳ್ಕೋಬಹುದು. ಕೇಳ್ತೀವಿ ಸರ್. ನಿಮ್ ನೇಮ್ ಸರ್? ನಿಮ್ ನೇಮ್? ನಮ್ಮ ಹೆಸರು ನಂದೀಶ್ ಅಂತ. ಹಾ, ನಂದೀಶ್. ಇಲ್ಲಿಗೆ ವ್ಯವಸ್ಥೆ ಬಸ್ಸಿಂದು ಒಂದ್ ಸರ್ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಇಲ್ಲಿ ಬೆಳಗ್ಗೆ ಸರ್. ಬಸ್ಸಿನ ವ್ಯವಸ್ಥೆ 8 ಬೆಳಗ್ಗೆ ಎಲ್ಲೆಲ್ಲಿಂದ ಬಸ್ ಬರ್ತಾರೆ? ಸರ್ ಕನ್ಪುರ, ಚನ್ನಪಟ್ಟಣ. ಬೆಂಗಳೂರಿಂದ ಬರೋರು? ಬೆಂಗಳೂರಿಂದ ಬರೋದು ರಾಮನಗರ ಬಂದು ಹಳ್ಳಿ ಅಂತ ಇದೆ. ಅಲ್ಲಿಂದ ಹೇಳಿದ್ರೆ ಅಲ್ಲಿಂದ 5 ಕಿಲೋಮೀಟರ್. 5 ಕಿಲೋಮೀಟರ್. ಕನ್ಪುರದಿಂದ 18 ಕಿಲೋಮೀಟರ್. ಕನಕಪುರದ. ಚನ್ನಪಟ್ಟಣದಿಂದ 22 ಕಿಲೋಮೀಟರ್. ಇದ್ರದ್ದು ಏನೋ ಇತಿಹಾಸ ಹೇಳಿದ್ರಲ್ಲ ಆಗ್ಲೇ. ಸ್ವಾಮಿ ತಪಸ್ ಮಾಡುವಂತ ಸ್ಥಳದಲ್ಲಿ ಸ್ವಾಮಿ ತಪಸ್ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಸರ್ಪ ಕಲ್ಲಾಗಿದೆ. ಈಗ ಕಲ್ಲಾಗಿದೆ. ಅದ್ ನೋಡಬಹುದು. ಅದೇ ಬ್ಯಾಕ್ ಸೈಡ್ ತೋರಿಸಿದ್ರಿ? ಬ್ಯಾಕ್ ಸೈಡ್ ಅದೇನೆ ಸ್ವಾಮಿ ತಪಸ್ ಮಾಡಿದಂತ ಜಾಗ. ಅದೊಂದ್ ಸ್ವಲ್ಪ ಹಂಗೆ ತೋರಿಸಿ ಹೇಳ್ಬಿಡಿ. ಇದು ಹಿಂಗೆ ಒಂದ್ ಸೆಕೆಂಡ್ ಅಷ್ಟೇ. ಬರ್ಬೇಕಾ ನಾವೇ? ನೀವ್ ಬರ್ಬೇಕು ನಿಮ್ ಮುಖಾಂತರ. ಒಂದೇ ನಿಮಿಷ ಅಲ್ಲೇ. ಹೇಳಿ. ಇದೇ ಸ್ವಾಮಿಯ ತಪಸ್ ಮಾಡಿದಂತ ಜಾಗ. ಹೇಳುದಾ? ಹೇಳಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಆರೋಗ್ಯ ಸಮಸ್ಯೆ ಇರುವಂತರು, ಹೃದಯ ಸಮಸ್ಯೆ ಇರುವಂತರು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ನೀರನ್ನು ಪೋಷಣೆ ಮಾಡಿಸ್ಕೊಂಡ್ರೆ ಅಲ್ಲಿ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಪ್ರತಿ ಸೋಮವಾರ, ಶುಕ್ರವಾರ, ಭಾನುವಾರ ಪೂಜೆ ಇರುತ್ತೆ. ಬರುವಂತ ಭಕ್ತರು ಪೂಜೆ ಸಾಮಾನು ತರತಕ್ಕದ್ದು ತರಬಹುದು. ಪೂಜೆ ಸಾಮಾನು ಹೊರಗಡೆಯಿಂದ ತರಬೇಕು. ಇಲ್ಲಿ ಅಂಗಡಿ ಇಲ್ಲಿ ಯಾವ್ದು ಸಿಗಲ್ಲ. ಹೊರಗಡೆಯಿಂದ ತರಬೇಕು. ಅಭಿಷೇಕ ಮಾಡಿಸುವಂತರು ಫೋನ್ ಮಾಡಿ ಒಂದು ದಿವಸ ಮುಂಚೆನೆ ತರಬಹುದು. ಒಂದ್ ದಿವಸ ಮುಂಚೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಯಾವ ತರ ಮಾಡ್ತಾರೆ? ರುದ್ರಾಭಿಷೇಕ. ಯಾವ ವಾರ? ಅಮಾವಾಸ್ಯೆ ಹುಣ್ಣಿಮೆ, ಸೋಮವಾರ, ಶುಕ್ರವಾರ, ಭಾನುವಾರ. ಅಮಾವಾಸ್ಯೆ ಹುಣ್ಣಿಮೆ, ಸೋಮವಾರ, ಶುಕ್ರವಾರ. ಆರೋಗ್ಯ ಸಮಸ್ಯೆ ಇರುವಂತರು ಅಮಾವಾಸ್ಯೆ ಹುಣ್ಣಿಮೆ ಬಂದು ಸ್ವಾಮಿಗೆ ಒಂದು ಪೂಜೆ ಕೊಟ್ಟು ಅಭಿಷೇಕ ಮಾಡಿಸ್ಕೋದ್ರೆ ತುಂಬಾ ಒಳ್ಳೇದು. ಹೇಳುದಾ? ಹೇಳಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಆರೋಗ್ಯ ಸಮಸ್ಯೆ ಇರುವಂತರು, ಹೃದಯ ಸಮಸ್ಯೆ ಇರುವಂತರು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ನೀರನ್ನು ಪೋಷಣೆ ಮಾಡಿಸ್ಕೊಂಡ್ರೆ ಅಲ್ಲಿ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಪ್ರತಿ ಸೋಮವಾರ, ಶುಕ್ರವಾರ, ಭಾನುವಾರ ಪೂಜೆ ಇರುತ್ತೆ. ಬರುವಂತ ಭಕ್ತರು ಪೂಜೆ ಸಾಮಾನು ತರತಕ್ಕದ್ದು ತರಬಹುದು. ಪೂಜೆ ಸಾಮಾನು ಹೊರಗಡೆಯಿಂದ ತರಬೇಕು. ಇಲ್ಲಿ ಅಂಗಡಿ ಇಲ್ಲಿ ಯಾವ್ದು ಸಿಗಲ್ಲ. ಹೊರಗಡೆಯಿಂದ ತರಬೇಕು. ಅಭಿಷೇಕ ಮಾಡಿಸುವಂತರು ಫೋನ್ ಮಾಡಿ ಒಂದು ದಿವಸ ಮುಂಚೆನೆ ತರಬಹುದು. ಒಂದ್ ದಿವಸ ಮುಂಚೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಯಾವ ತರ ಮಾಡ್ತಾರೆ? ರುದ್ರಾಭಿಷೇಕ. ಯಾವ ವಾರ? ಅಮಾವಾಸ್ಯೆ ಹುಣ್ಣಿಮೆ, ಸೋಮವಾರ, ಶುಕ್ರವಾರ, ಭಾನುವಾರ. ಅಮಾವಾಸ್ಯೆ ಹುಣ್ಣಿಮೆ, ಸೋಮವಾರ, ಶುಕ್ರವಾರ. ಆರೋಗ್ಯ ಸಮಸ್ಯೆ ಇರುವಂತರು ಅಮಾವಾಸ್ಯೆ ಹುಣ್ಣಿಮೆ ಬಂದು ಸ್ವಾಮಿಗೆ ಒಂದು ಪೂಜೆ ಕೊಟ್ಟು ಅಭಿಷೇಕ ಮಾಡಿಸ್ಕೋದ್ರೆ ತುಂಬಾ ಒಳ್ಳೇದು. ಒಂದೇ ನಿಮಿಷ ಅಲ್ಲೇ. ಇದೇ ಸ್ವಾಮಿಯ ತಪಸ್ ಮಾಡಿದಂತ ಜಾಗ. ಸ್ವಾಮಿ ಇರುವಂತ ಗವಿ ಇರುವಂತ ಜಾಗ. ಹಾಗೂ ಇಲ್ಲಿ ಸರ್ಪ ಆಗಿನ ಇದ್ರಲ್ಲಿ ಶತಮಾನದಲ್ಲಿ ಸ್ವಾಮಿ ನೆರಳಾಗಿ ಸರ್ಪ ಕಾವಲಾಗಿರುತ್ತೆ. ಈಗ ಸರ್ಪದ ತರ ಇದೆ. ಸರ್ಪನೇ ಇದು. ಇಲ್ಲಿಂದ ಆ ಇಂಟ್ರೆಸ್ಟ್ ನೋಡಿದ್ರೆ ಸರ್ಪ ತೆಕ್ಕೆ ಓಡಿ ಕಲ್ಲಾಗಿದೆ. ಇಲ್ಲಿ ಸ್ವಾಮಿ ಇರುವಂತ 7 ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಇದೆ. ಇಲ್ಲಿ ವಿಗ್ರಹಗಳು ಯಾವ? ಮೂಲ ವಿಗ್ರಹ ವೀರಭದ್ರೇಶ್ವರ ಹಾಗೂ ಸಿದ್ದೇಶ್ವರ ಸಿದ್ದಪ್ಪಾಜಿ. ಲಿಂಗದ ರೂಪದಲ್ಲಿ ಇರುವಂತದ್ದು ಸಿದ್ದೇಶ್ವರ, ಸಿದ್ದಪ್ಪಾಜಿ. ವೀರಭದ್ರೇಶ್ವರ 7 ಇದೆ. ಅವೆಲ್ಲ ಉದ್ಭವ ಆಗುವಂತವು. ಅಲ್ಲಿ ಯಾರು ಇದ್ ಮಾಡಿಲ್ಲ. ಈಗ ನಾವು ಅದು ಪುನಃ ಪ್ರತಿಷ್ಠಾಪನೆ ಆಗುವಂತದ್ದು. ಈಗ ಅವೇನು ಬೆಳಿತಾವ ಅಷ್ಟೇ ಸರ್? ಅಷ್ಟೇ ಇದೆ. ಕೆಲವೊಂದು ವಿಗ್ರಹಗಳು ಬೆಳಿತವೆ. ಕೆಲವೊಂದು ಈಗ ಇದ್ ಮಾಡಿದೀವಲ್ವಾ, ಅದಾಗದೆ ನ್ಯಾಚುರಲ್ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಮಾತಾಡ್ತೀರ? ಯಾವ ನಿಮ್ದು? ಕೊತ್ನೂರು. ನೀವು ಊರು ಯಾವ್ದು? ಬೆಂಗಳೂರಲ್ಲಿ. ಎಲ್ಲಿ ಬೆಂಗಳೂರಲ್ಲಿ? ಇಲ್ಲಿಗೆ ಬರ್ತಾ ಇರ್ತೀರಾ ನೀವು? ಇವತ್ತು ಫಸ್ಟ್ ಟೈಮ್ ಬರ್ತಾ ಇರ್ತೀರಾ? ಎಲ್ಲ ಬೇರೆ ಅದು ಪುರಾತನ. ಸರಿ ಸರ್, ಆಯ್ತು.
ಇದನ್ನ ಹಾ ನಿಮ್ಮ ಹೆಸರೇನು? ನಮ್ಮ ಹೆಸರು ಸಿದ್ದಾಪುರ ಸಿದ್ದೇಗೌಡ ಅಂತ ಸರ್. ಏನಕ್ಕೆ ಬಂದಿದ್ರಿ ದೇವಸ್ಥಾನ? ನಾವು ನಮ್ಗೆ ಬೋರ್ ಹಾಕ್ಬೇಕು ಅಂತ ತೀರ್ಮಾನ ತಗೊಂಡು ನಾವು ಒಂದು 10 ಸಾರಿ ಬಂದಿದೀವಿ, ಒಂದ್ ಸಾರಿ ಇಲ್ಲ. ಹಾ ಈಗ ನಮ್ಮ ತಮ್ಮ ಹೇಳಿದ್ರು ಫಸ್ಟ್ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಹಾ ಆಗ ಮೊದ್ಲೇ ನಮ್ಮ ಸ್ವಾಮಿಗಳನ್ನ ಕೇಳ್ಕೊಂಡು ಈ ತರ ಸ್ವಾಮಿ ಬೋರ್ ಹಾಕಿದ್ರು ನಾವು ಯಾವ ತರ ಮಾಡ್ಬೇಕು ಅಂತ. ನಿಂಬೆ ಹಣ್ಣು ತೆಂಗಿನಕಾಯಿ ಕೊಡಿ ಅಂತ ಅಂದ್ರು. ಸರಿ ಸ್ವಾಮಿ ನೀವೇನ್ ಕೊಡ್ತೀವಿ ಅದನ್ನೇ ಕೊಟ್ಕೊಡಿ, ಒಟ್ಟಿನಲ್ಲಿ ನಾನು ತಗೊಂಡೋಗಿ ಹಾಕ್ತೀವಿ ಅಂತ. ಆಗ ತೀರ್ಥ ಮತ್ತು ಇದು ಊದು ಎಲ್ಲ ಪುಡಿಗಳು ಕೊಟ್ಟಿದ್ರು. ಅದೆಲ್ಲ ಕೊಟ್ಟಿದ್ರಲ್ಲ ಅದನ್ನ ತಗೊಂಡಾಗ ಹಂಗೆ ಇಟ್ಕೊಂಡಿದ್ದು. ನಾವು ಡೇಟ್ ತಗೊಂಡಿದ್ವಿ ನಮ್ಮ ತಮ್ಮ ಶುಕ್ರವಾರ ದಿನ ಈ ತರ ಹಾಕ್ಸ್ಬೇಕು ಅಂತ. ಶುಕ್ರವಾರ 7 ಗಂಟೆ ಗಾಡಿ ಬಂದು ಬಂದಾಗ ತಗೊಂಡೋಗಿ ಪೂಜೆಗೆ 9 ಗಂಟೆಗೆ ಅದೆಲ್ಲ ಆಗ್ತು. ಒಂದು 600 ಅಡಿ ಗಂಟೆ ಏನು ಬಂದಿರಲಿಲ್ಲ. 610 ಅಡಿಗೆ ಓವರ್ ನೀರ್ ಬಂದ್ಬಿಡ್ತು. 625 ಕೊನೆಗೆ ಆಗದ್ದು ಅಂದ್ರೆ 660 ಅಡಿಗೆ ಕಷ್ಟಪಟ್ಟು ಹಾಕಿಸ್ತು ಸರ್. ತಿರ್ಗಿ ಅದಕ್ಕೆ ಇವತ್ತು ಕಾಣಿಕೆ ಮುಂಡಿಗೆ ಹಾಕ್ಬಿಟ್ಟು ನಮ್ದೇನದ ಕಾಣಿಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಬಂದದ್ದು ಸರ್ ಇವತ್ತು. ನೆರವೇರೈತೆ. ಎಲ್ಲ ಒಂದಲ್ಲ, ನಮ್ದು ಮನೆ ಫಸ್ಟು ಮನೆ ಕಿಸಾಕು ಹಳೆ ಮನೆ ಆಯ್ತು. ಅದ್ ರೆಡಿ ಮಾಡಿಸ್ಬೇಕಾದ್ರು ಪೂಜೆ ಮಾಡಿಸ್ಕೊಂಡೋಗಿ ಮಾಡಿಸ್ತೋ ಮನೆ ಆಯ್ತು. 2ನೇದ್ ನಮ್ಮ ಮಗಂದು ಸೈಟ್ ಆಯ್ತು. 3ನೇದು ನಮ್ಮ ತಮ್ಮಂದು ಮಗದು ಮದುವೆನೂ ಆಯ್ತು. 4ನೇದು ಬೋರ್ ಸಕ್ಸಸ್ ಆಯ್ತು. ಎಲ್ಲ ನಮ್ಗೆ ಇದು ಸಿದ್ದೇಶ್ವರದಿಂದ ಎಲ್ಲ ಪ್ರತಿಯೊಂದು ನಮ್ಗೆ ಒಳ್ಳೇದಾಗ್ತದೆ. ಅದಕ್ಕೆ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ನಾವೆಲ್ಲ ಒಂದು ಪ್ರತ್ಯಕ್ಷ ಹಾಕೊಂಡು ಬಂದು ಹೋದ್ ಸರ್. ಎಲ್ಲ ತುಂಬಾ ಒಳ್ಳೇದಾಯ್ತದ ನಮ್ಗೆ. ಇದು ನಂಬಿ ನಾವೆಲ್ಲ ತುಂಬಾ ಒಳ್ಳೇದಾಯ್ತಾ ಇರೋದು. ಸುಮ್ನೆ ಎಲ್ಲ ಹೊರ್ಗಡೆದಿಂದ ತುಂಬಾ ಜನ ಬರ್ತಾವ್ರಿಗೆ. ಇದು ಮುಂದೆ ಎಲ್ಲ ಗೊತ್ತಾಗಿರ್ಲಿಲ್ಲ. ತುಂಬಾ ಹೊರ್ಗಡೆಯಿಂದ ಸುಮಾರು ಎಲ್ಲ ತುಂಬಾ ದೇಶ ಎಲ್ಲ ಬರ್ತಾವ್ರಿಗೆ. ತುಂಬಾ ಚೆನ್ನಾಗದೆ ಎಲ್ಲ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಗೆಲ್ಲ ದೇಶಪುರ ಹೆಚ್ಚು ಕೊಡ್ತಾವ್ರು ನಿಮ್ಗೆ. ಎಲ್ಲ ಒಳ್ಳೇದ್ ಮಾಡಿದ್ದಾರೆ. ಹೌದು ಸರ್. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಈಗ ನಮ್ಮ ಸ್ವಾಮಿಗಳು ಅಂದ್ರೆ ಇವ್ರ ಅಣ್ಣಾರು ತಮ್ಮರು ಆಗಿರ್ಬೋದು. ತುಂಬಾ ಎಲ್ಲ ಟೈಮ್ ಪ್ರಕಾರ ಬಂದು ಯಾವ ಸ್ವಾಮಿಗಳು ಅನ್ಕೋತೀರ ಪೂಜಾರಪ್ಪರು ಅಂತ ಅನ್ನಲ್ಲ. ಸ್ವಲ್ಪ ಇದಾಯ್ತದೆ. ನಮ್ ಸ್ವಾಮೀಜಿ ಅವರು ತುಂಬಾ ಸಹಕಾರ ಕೊಟ್ಟು ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ ನಮ್ಗೊಂದು ತುಂಬಾ ನಂಬಿಕೆ ಇದೆ. ಯಾರನ್ನೇ ಅಲ್ಲಿ ಒಂದು ಪ್ರೀತಿ ವಿಶ್ವಾಸವಾಗಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಸ್ವಾಮೀಜಿಗಳು ಇಬ್ರಿದಾರ? ಅಣ್ಣ ತಮ್ಮದಿ ಇದ್ದಾರೆ. ಅವ್ರ ತಮ್ಮಾರು ಬರ್ಬೋದು, ಇಲ್ಲ ಅಣ್ಣಾರು ಬರ್ಬೋದು. ಇಬ್ರು ಒಂದೇ ಚೆನ್ನಾಗ್ ಮಾಡ್ತಾರೆ. ಮತ್ತೆ ಇವ್ರ ತಂದೆ ತಾಯಿ ತುಂಬಾ ಒಳ್ಳೆಯವರು. ತಿರ್ಗಿ ಅಲ್ಲಿ ಬಸವನಹಳ್ಳಿ ಅಂತ ಐತೆ, ಅಲ್ಲಿ ಮಾಡ್ತಾರೆ. ಅವರು ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆಯವರು. ಎಲ್ಲ ಚೆನ್ನಾಗ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಬಾರ್ದು. ತುಂಬಾ ಭಕ್ತಿಯಿಂದ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಇವ್ರ ತಂದೆ ಇವ್ರ ತಾಯಿ ತುಂಬಾ ಒಳ್ಳೆಯವರು. ಇವ್ರ ಅಣ್ಣನ ತಮ್ಮರು ಅವ್ರು ತುಂಬಾ ಒಳ್ಳೆಯವರು. ತುಂಬಾ ಚೆನ್ನಾಗ್ ಮಾಡ್ತಾರೆ. ಜನ ಇದು ಪೂಜೆ ಯಾವ ವಾರ ಇರುತ್ತೆ? ಎಲ್ಲಾ ಟೈಮಲ್ಲಿ ಇರ್ತದೆ ಸರ್. ಶುಕ್ರವಾರ ಸೋಮವಾರ ಯಾವ ಟೈಮಲ್ಲೂ ಇರ್ತದೆ. ನಿನ್ನೆ ಭಾನುವಾರ ದಿನ ಇರುತ್ತೆ. ವಿಶೇಷವಾಗಿ ಶುಕ್ರವಾರ ಸೋಮವಾರ ಭಾನುವಾರ ಹೊರಗಡೆ ಅವ್ರೆಲ್ಲ ಬರ್ತಾ ಇರ್ತಾರೆ. ಯಾವಾಗ್ಲೂ ಉಂಟಲ್ವನಪ್ಪ ಇದ್ದೇ ಇರ್ತದೆ ಜನ. 3 ದಿವಸ ಇರುತ್ತೆ. ಮಾಡ್ಕೊಂಡಿರ್ತಾರೆ. ಫೋನ್ ನಂಬರ್ ಇಟ್ಕೊಂಡ್ಬಿಟ್ಟಾರ ಕೊಟ್ಟಿದ್ದಾರೆ. ಈಗ ನಮ್ಗೆ ಒಬ್ರು ಫೋನ್ ನಂಬರ್ ಕೇಳಿದ್ರೆ ಅವ್ರ ನೆನ್ನೆ ಬಂದಿದ್ರು ಅಂತ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಕೃಷ್ಣ ಹುಡುಗರು ಬಂದೇನೆ ದಿನ ಬಂದಿದ್ರು. ಇವಾಗ ನಂಬರ್ ಕೊಟ್ಟಿದ್ದಾರೆ. ನಾವು ವಿಡಿಯೋ ಮಾಡ್ತೀವಲ್ಲ ಅದ್ರ ಕೆಳಗೆ ನಂಬರ್ ಹಾಕ್ತಿವಿ ಅವ್ರದ್ದು. ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಯಾರಾದ್ರೂ. ಇಲ್ಲಿಗೆ ಬರೋರು ರೂಟ್ ಎಲ್ಲ ಎಲ್ಲೆಲ್ಲಿಂದ ಬೆಂಗಳೂರಿಂದ ಬರೋರು ಇರ್ತಾರೆ. ತುಂಬಾ ಚೆನ್ನಾಗ್ ಮಾಡ್ತಾರೆ. ಕಾರೆಲ್ಲ ಬರ್ತಾರೆ. ಕೃಷ್ಣ ಅವರು ಅಂತ ತುಂಬಾ ಇವರು ತುಂಬಾ ಒಳ್ಳೆ ನಿಷ್ಠಾವಂತರು. ತುಂಬಾ ಕೆಲಸ ಮಾಡೋರು. ಇವ್ರದೇ ಡೈಲಿ ಪಾತ್ರ ಇದಕ್ಕೆಲ್ಲ. ಕೃಷ್ಣೇಗೌಡರು ಅಂತ ನಮಸ್ಕಾರ. ಕೃಷ್ಣೇಗೌಡರು ಅಂತ ಇವ್ರು ತುಂಬಾ ಹೇಳ್ಬಾರ್ದು. ಸತತವಾಗಿ ಇಲ್ಲಿ ದೇವಸ್ಥಾನ ಸ್ಟಾರ್ಟ್ ಆದಾಗ ಕೃಷ್ಣೇಗೌಡ್ರ ಬಗ್ಗೆ ನಾವ್ ಹೇಳಬಾರ್ದು. ಮಾತಾಡಿ ಸರ್. ಮಾತಾಡಿ ಕೃಷ್ಣ ಅವರು. ಪಾಂಡವರ ಕಾಲದ ದೇವಸ್ಥಾನ ಇದು ಪವರ್ಫುಲ್ ದೇವಸ್ಥಾನ. ಆದ್ರೆ ಇಲ್ಲಿ 170 ದೇವಸ್ಥಾನ ತೆರವು ಮಾಡಿದ್ರಂತೆ. ಕಿತ್ತು ತೆರವು ಮಾಡಿದ್ರಂತೆ. ಪ್ರತಿಯೊಬ್ಬ ಕಣ್ಣಾರ ನೋಡಿದಂತ ದೇವಸ್ಥಾನ, ದೇವ್ರನ್ನ ನೋಡಿದಂತ ದೇವಸ್ಥಾನ ಇಲ್ಲಿ ಅಂತೆ. ದೇವ್ರನ್ನ ನೋಡಿದಂತ ದೇವಸ್ಥಾನ ಇದೆ ಅಂತ ಅವ್ರ ಮೊನ್ನೆ ಇದು ಎಷ್ಟು 3 ತಿಂಗಳು 4 ತಿಂಗಳಾಯ್ತು ಓಪನ್ ಮಾಡಿ. ಅವ್ರು ಹೇಳಿದ್ರು ಕಣ್ಣಾರ ದೇವ್ರ ನೋಡಿದ ಸ್ಥಳ ಇದೆ. 170 ದೇವಸ್ಥಾನ ಕಿತ್ತಿ ತೆರವು ಮಾಡಿರುವಂತದ್ದು, ಓಪನ್ ಮಾಡಿರುವಂತದ್ದು. ಅದ್ರೊಳಗೆ 170ರಲ್ಲಿ ಇಲ್ಲೇ ಅಂತ ಕಣ್ಣಾರ ನೋಡಿದಂತ ದೇವ್ರನ್ನ ಕಣ್ಣಾರ ಅಂತ ನೋಡಿದಂತ ದೇವಸ್ಥಾನ ಇದೆ. ಪವರ್ಫುಲ್ ದೇವಸ್ಥಾನ ಸರ್ ಇದು. ಆ ಗ್ರಾಮ ಈ ಗ್ರಾಮ ಯಾವ ಹುಟ್ಟಿರ್ಲಿಲ್ಲ. ಪಾಂಡವರ ಕಾಲದ ದೇವಸ್ಥಾನ. ಆದ್ರೆ ಯಾರು ಧೈರ್ಯ ಮಾಡಿರ್ಲಿಲ್ಲ ದೇವಸ್ಥಾನ ಕಟ್ಬೇಕು ಅಂದ್ರೆ ಪ್ರತಿಯೊಬ್ಬರು ಚಿಕ್ಕದಾಗಿತ್ತು ಗುಡಿ. ಚಿಕ್ಕದಾಗಿತ್ತಲ್ಲೇ ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ರಲ್ಲಿ. ಇವಾಗ್ಲೂ ಕಣ್ಣಾರ ಬಿಟ್ಟಲ್ಲಿ ಇವಾಗ ದೇವಸ್ಥಾನ ತೆರವು ಮಾಡಿದಾಗೂ ಕೂಡ ಲಿಂಗದ ಮೇಲೆ ದೇವಸ್ಥಾನನ ಇದು ಸರ್ಪನ್ನ
ಇವಾಗ್ಲೂ ನೋಡಿದೀವಿ ಮಾತ್ರ. ಈಗ್ಲೂ? ಅದು ಹಿಂದೆ ಅರ್ಚಕನ್ಗೂ ಭಯಾನೆ, ಹಾ ದೇವಸ್ಥಾನ ಕಿತ್ತಾಕ್ಬೇಕು ಅಂತ ಅಂದ್ರೆ ಅರ್ಚಕನ್ ನೋಡಿ ನನ್ ಪ್ರಾಣ ಕಳ್ಕೋಕ್ ಸರಿ ಇಲ್ಲ, ನನ್ ಮನೆ ಹಾಳು ಮಾಡ್ಕೊಳಕ್ ಸರಿ ಇಲ್ಲ ಸರಿ ಅಂತೇಳಿ ಅವರು ಹೊರಟೆ ಹೋದ್ರು ಅವರು. ಹಾ ಈಗ ಹೊಸದಾಗಿ ಅರ್ಚಕನ್ನ ಸದ್ಯಕ್ಕೆ ನೇಮಕ ಮಾಡಿದೀವಿ. ಇವಾಗ ಹಾ ಭಗವಂತ ಚೆನ್ನಾಗಿ ಅವ್ರನ್ನು ಅರ್ಚಕರನ್ನು ಚೆನ್ನಾಗಿ ಇಟ್ಕೊಳ್ಳಿ, ಹಾ ಅವರು ಕೂಡ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ. ಹಾ ಆದ್ರೆ ಪವರ್ಫುಲ್ ದೇವಸ್ಥಾನ ಸರ್ ಇದು. ಹಾ ಎಲ್ಲಾ ಕಡೆ ಚನ್ನಪಟ್ಟಣದಿಂದ ತಗೊಳ್ಳಿ, ಕನಕಪುರದಿಂದ ತಗೊಳ್ಳಿ, ರಾಮನಗರ. ರಾಮನಗರದಿಂದ ತಗೊಳ್ಳಿ, ರೋಡಿನ ವ್ಯವಸ್ಥೆ ಚೆನ್ನಾಗಿದೆ. ಹಾ ಎಲ್ಲಾ ಕಡೆ ಇವಾಗ್ಲೂ ಭದ್ರಾವತಿಯಿಂದ ಹಿಡಿದು KR ನಗರ ನೀವು ಎಲ್ಲಾ ಕಡೆಯಿಂದ ಜನ ಎಲ್ಲಾ ಕಡೆಯಿಂದ ಬರ್ತಾರೆ ಜನ. ಈಗ ಎಲ್ಲಾ ಬರ್ತಾ ಇದಾರೆ. ಹಾ. ಅದ್ ಇವಾಗ ಮಾಡಿರೋದು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡುವಂತದ್ದು ಬೇಜಾನಿದೆ. ಇವಾಗ ಬಸ್ಸಲ್ಲಿ ಬಂದ್ರೆ ಎಲ್ಲಿ ಹಿಡ್ಕೊಂಡ್ ಬರ್ಬೇಕು ಇದಕ್ಕೆ? ಬಸ್ಸಲ್ಲಿ ರಾಮನಗರದಿಂದ ಬಂದು ಹಾ. ಹಳ್ಳಿ ಹಳ್ಳಿ ಮಾರ್ನಾಡಿ ಬೆಂಗಳೂರು ಕಡೆಯಿಂದ ಬಂದ್ರೆ ಇಲ್ಲಿಂದ ಬಂದ್ರೆ ಕೆಲವು ತೆಳ್ಳಿಗೆ ಬಸ್ ಇದೆ ಸರ್ ಇವಾಗ ಕಮ್ಮಿ. ಕಾರ್ನಲ್ಲಿ ವೆಹಿಕಲ್ ಬಂದ್ರೆ ಸ್ವಂತ ವೆಹಿಕಲ್ ಅಲ್ಲಿ ಬರ್ಬೇಕು. ಹಂಗ್ ಬಂದ್ರೆ ಡೈರೆಕ್ಟ್ ಬೇಗ ಪವರ್ಫುಲ್ ದೇವಸ್ಥಾನ. ಸುಮ್ನೆ ಹೇಳ್ಬಾರ್ದು ಇದನ್ನ. ಹಾ ಇಂತ ಒಂದು ಬಿಟ್ರೆ ನಮ್ಗೆ ಇಂತ ಕೆಲಸ ಆಗ್ಬೇಕು ಅಂತಂದ್ರೆ ಹಾ. ಇಮಿಡಿಯೇಟ್ಲಿ ಮಾಡ್ಕೊಡುವಂತ ಭಗವಂತ. ಹಾ ನಮ್ಗೆ ಇವತ್ತು ಹೋಟೆಲ್ ದೇವಸ್ಥಾನ ಕಿತ್ತಾಕಿ ಹಾ 3 ವರ್ಷ ಆಯ್ತು. ಹಾ. ಒಬ್ಬರಿಗೆ ಒಂದು ತೊಟ್ಟು ರಕ್ತ ಬೀಳಿಲ್ಲ. ಹಾ ದುಡ್ಡುಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ. ಹಾ ನಾವ್ ಈ ತರ ದೇವಸ್ಥಾನ ಕಟ್ತೀವಿ ಅನ್ಕೊಂಡಿರ್ಲಿಲ್ಲ. ಹಾ ಭಗವಂತ ದುಡ್ಡು ಕೂಡ ಹಂಗೆ ಮಾಡ್ದ. ಹಾ ಒಬ್ರಿಗೂ ತೊಂದ್ರೆ ಆಗ್ದಂಗೂ ಇದ್ ಮಾಡ್ಕೊಂಡ. ಹಾ ಆದ್ರೆ ಅರ್ಚಕರು ಪಾಪ ಎದ್ಕೊಂಡು ಹೊರಟೋಗ್ಬಿಟ್ರು. ಯಾಕೆ? ಅವರು ನನ್ ಮನೆ ಹಾಳು ಮಾಡ್ಕೊಳ್ಳೋನೆ, ಅವ್ರಿಗೇನೋ ಹೋಟೆಲ್ ಅವ್ರಿಗೇನ್ ಕಾಣಿಸ್ತೋ ಗೊತ್ತಿಲ್ಲ. ಹಾ ಯಾಕೆ ಅವ್ರು ಪೂಜೆ ಮಾಡ್ತಿದ್ರಲ್ಲ, ಅವ್ರಿಗೇನ್ ಕಾಣಿಸ್ತದೋ ಗೊತ್ತಿಲ್ಲ. ಹಾ ನಮ್ಗೆ ದೇವಸ್ಥಾನ ನೋಡಿ ಯಾವ ಹೊತ್ತಿನ ಕಾಲದ ದೇವಸ್ಥಾನ ಕಟ್ಬೇಕು ಅಂತ ನಮ್ಮ ಆ ಗ್ರಾಮದವರು, ಉದಾಹರಣೆ ಗ್ರಾಮದವರು ಎಲ್ಲ ಈ ಸುತ್ತಮುತ್ತ ಹಳ್ಳಿಯವರೆಲ್ಲ ಅಷ್ಟೇ ಹಾ ದೇವಸ್ಥಾನ ಕಟ್ಟಬೇಕು, ಒಳ್ಳೆ ದೇವಸ್ಥಾನ ಇದು, ಹಾ ಹೆಸರು ಮಾಡ್ಬೇಕು ಅಂತ ಜನಗಳ ಆಸೆ. ಹಾ ಅರ್ಚಕರು ಅವಕಾಶ ಕೊಡ್ತಾ ಇರ್ಲಿಲ್ಲ. ಹಾ ಆದ್ರೂ ಭಗವಂತ ಹೂ ಕೇಳಿದ್ರು, ಹಾ ಹೂವ ಕೊಟ್ಟ, ಹಾ ನಿಂತ್ಕೊಂಡು ಎಲ್ಲಾ ವ್ಯವಹಾರ ಮಾಡಿದ್ರು. ಒಬ್ರಿಗೂ ತೊಂದ್ರೆ ಆಗಿಲ್ಲ ಸರ್. ಭಕ್ತಾದಿಗಳು ಇಲ್ಲಿ ಬರುವಂತ ಭಕ್ತಾದಿಗಳಿಗೂ ಮುಂದೆ ತೊಂದ್ರೆ ಇದೆಯೋ ಒಳ್ಳೊಳ್ಳೆ ಇದಾಗುತ್ತೆ ಸರ್. ಅಲ್ಲಿ ಹಾ ಅವ್ರ ಏನ್ ಹಾಕ್ಬೇಕು, ನಾವ್ ಏನ್ ನಿಂತ ಅವ್ರ ಏನೇ ಗುರಿ ಮಾಡ್ಕೊಂಡಿರ್ಲಿ ಆ ಸಕ್ಸಸ್ ಮಾಡುವಂತ ಭಗವಂತ ಸರ್ ಇವನು. ಪವರ್ಫುಲ್ ಸಿದ್ದೇಶ್ವರನೇ ಆಗ್ಲಿ, ಸಿದ್ದಪ್ಪಾಜಿ ಎರಡು ಹೆಸರು ಇದೆ ಮಾತ್ರ ಇಲ್ಲಿ. ಸಿದ್ದೇಶ್ವರ ಅಂದ್ರೂ ಇದ್ ಮಾಡ್ತಾರೆ, ಸಿದ್ದಪ್ಪಾಜಿ ಎರಡಕ್ಕೂ ಪೂಜೆ ಎರಡು ಸಿದ್ದೇಶ್ವರ ಸಿದ್ದಪ್ಪಾಜಿ ಎರಡು ಒಂದೇ ಎರಡೇ ಅವ್ರ ಇದಾವ. ಒಂದೇ ದೇವ್ರ ಸಿದ್ದೇಶ್ವರ ಅಂದ್ರೆ ಅದೇ ಸಿದ್ದಪ್ಪಾಜಿ ಅಂತೂ ಅಂತಾರೆ. ಸಿದ್ದಪ್ಪಾಜಿ ಅಂತೂ ಎಲ್ಲ ಬಂದು ಎಲ್ಲಾ ಪೂಜೆ ಮಾಡ್ತಾರೆ. ಒಳ್ಳೆಂದು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಸರ್. ಸುಮ್ಮನೆ ಹೇಳ್ಕೋದಲ್ಲ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ. ಅವ್ರೇನು ನಾನು ಇಂಥದ್ ಮಾಡ್ಕೋಬೇಕಣಪ್ಪ ಅಂತ ಬಂದು ಪೂಜೆ ಮಾಡ್ಕೊಂಡ್ರೆ ಸಾಕ್ನಾ ಅಂದ್ರೆ 4 ಜನಕ್ಕೆ వచ్చి ಊಟ ಹಾಕ್ಬೇಕು. ಒಂದೇ ಕೆಜಿ ಇಕ್ಕಿ ಹಾಕ್ಲಿ, ಪೂಜೆ ಮಾಡ್ಕೊಂಡು ಅರ್ಚನೆ ಮಾಡ್ಬಿಟ್ಟು ಊಟ ಯಾವಾಗ ಹಾಕ್ತಾರೆ? ಅವತ್ತಿನ ದಿನಾನೇ ಬಂದ್ರೆ ಅವೆಲ್ಲ ಪೂಜೆ ಸಾಮಾನು ಕೊಟ್ಬಿಟ್ಟು 4 ಜನಕ್ಕೆ ಏನೋ ಬೆಲ್ದನ್ನ ಆಗ್ಲಿ ಸರ್, ಅವತ್ತಿನ ದಿನಾನೇ ಬೆಲ್ದನ್ನ ಆಗ್ಲಿ 4 ಜನ ಹಾಕ್ಬಿಟ್ರೆ ಅವ್ರೇನು ಇದು ಅನ್ಕೊಂಡಿರ್ತಾರೆ ಸಕ್ಸಸ್ ಅಂತ ಪವರ್ಫುಲ್ ದೇವಸ್ಥಾನ. ಧನ್ಯವಾದ. ಇಬ್ರು ಅದು ಒಬ್ರೇ ಅಲ್ಲ, ಇಬ್ರು ನಿಂತ್ಕೊಳ್ರಿ, ಅದ್ರಾಗ ಏನಿದೆ ನಾನ್ ಕೇಳ್ತೀನಿ. ಹೆಂಗ್ ಇಟ್ಕೊಳ್ಳಿ, ಅದು ಕೊಡಿ, ಇಟ್ಕೊಂಡು ಕೊಡಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ಇದೇ ಊರು ಉದಾರಣಿಯಿಂದ ಬಂದಿದ್ದೀನಿ. ಇದೇ ಮೊದಲನೇ ಸಲ ಬಂದಿರೋದು. ತುಂಬಾ ಖುಷಿ ಆಗ್ತಿದೆ. ಎಲ್ರು ಹೇಳ್ತಾರೆ ದೇವ್ರು ಕೇಳ್ಕೊಂಡದೆಲ್ಲ ಕರುಣಿಸ್ತಾನೆ ಮತ್ತೆ ಅನ್ಕೊಂಡದೆಲ್ಲ ಆಗತ್ತೆ ಅಂತ. ಸೊ ಅದಕ್ಕೆ ನಾನು ಇದೇ ಮೊದಲನೇ ಸಲ ಬಂದಿರೋದು. ನಾನು ಒಂದು ಅನ್ಕೊಂಡಿದ್ದೀನಿ, ಅದಾಗುತ್ತಾ ಇಲ್ವಾ ಅಂತ ಖುಷಿ ಆಗ್ತಿದೆ ತುಂಬಾ. ಧನ್ಯವಾದಗಳು. ಥ್ಯಾಂಕ್ ಯು. ಹಂಗ ಅಜಯ್, ಯಾವ ಊರು ನಿಮ್ದು? ಇದೇ ಊರು ಉದಾರಹಳ್ಳಿ. ಉದಾರಹಳ್ಳಿ. ಸಿದ್ದಪ್ಪಾಜಿ ಪೂಜೆಗೆ ಬಂದಿವಿ. ಹೇಳುದೆಲ್ಲ ನಡೆಸ್ತಾನೆ. ಏನೇನ್ ನಡೆಸ್ತಾರೆ? ಕಷ್ಟ ಕಾಯ್ತಾನೆ ನಮ್ಮಪ್ಪ. ನಿಮ್ದವ್ರ ಕೈ ಬಿಡಲ್ಲ. ಅಮಾಸೆ ಹುಣ್ಣಿಮೆಲಿ ಪೂಜೆ ನಡೀತದೆ. ಬಂದಿ ವೈಸಾಖ ಮಾಡ್ತಾರೆ, ದಾನ ಮಾಡ್ತಾರೆ. ಬೇಕು ಅಂದ್ರೆ ಮದ್ವೆ ಕಲ್ಯಾಣನೂ ಆಯ್ತದೆ, ಮಕ್ಕಳು ಭಾಗ್ಯ ಕೊಡ್ತಾನೆ, ಎಲ್ಲಾ ಸೌಲಭ್ಯ ಮಾಡ್ತಾನೆ. ಇಲ್ಲಿ ಬಾವಿ ಇದೆಯಲ್ಲ, ಅದೇನ್ ವಿಶೇಷ? ಅದು ಅದ್ರಲ್ಲಿ ನೀರ್ ತೆಗ್ದು ಹಾಕಿದ್ರೆ ಮಕ್ಕಳಾಗದೇ ಇರೋರ್ಗೆ ಮಕ್ಕಳ. ಆಮೇಲೆ ಇದ್ನೇನೈತಿ ಇಲ್ಲಿ, ಏನೋ ನಿಂಬೆ ಹಣ್ಣು ಏನೋ ಅಂದ್ರಲ್ಲ ನೀವು? ಇದು ಕೊಳದಲ್ಲಿ ಯಾವ್ದೋ ಕಾಲದಲ್ಲಿ ಬಿಟ್ರಂತೆ, ರೇವಣ್ಕೂರ್ ಸೊಣೆಲಿ ಹೇಳ್ತಂತೆ. ಅದು ನಮ್ಮಪ್ಪ ಅಲ್ಗುಲ್ಗು ಚಂಚರಣೆ. ಎಲ್ಲಿಗೆ? ಬೆಟ್ಟ, ರೇವಣ ಸಿದ್ದೇಶ್ವರ ಬೆಟ್ಟ. ಇವ್ರು ಅವರು ಮಾತಾಡೋದು. ಹಂಗೆ ನೋಡಿ, ಎಲ್ಲ ತಿಳ್ಕೊಂಡಿದೀಯ. ಹೇಳ್ತಾರೆ. ನಮ್ಗೇನ್ ಗೊತ್ತೀಗ? ಅಲ್ಲ, ನಿಮ್ಗೆ ಗೊತ್ತಿಲ್ವಲ್ಲ, ಹಳೇದು ಅದು, ಸುಮಾರು ದಿನದ್ದು. ಇವ್ನ ಹೇಳ್ಕೋಬೇಕು ಅಂದ್ರೆ ನಮ್ಮಪ್ಪ ನಡ್ದಂಗೆ ನಾವು ಭಕ್ತಿನ್ ಮಾಡಿದ್ರೆ ಅಷ್ಟೇ. ಇದು
ನಾವೆಷ್ಟು ಭಕ್ತಿ ತೋರಿಸ್ತೇವೋ ಅಷ್ಟು ನಮ್ಗೆ ಅನುಕೂಲ ಆಗುತ್ತೆ. ಹಾ 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 ಇನ್ನೇನ್ ಮಾತಾಡ್ತೀರಾ? ನಾವೇನ್ ಮಾತಾಡವು? ನಿಮ್ ಹೆಸರು? ಜಯಮ್ಮ. ಜಯಮ್ಮ. ಹಾ ಸರಿ. ಹಾ ನಾವು ಹಾ 45 ವರ್ಷ ನಡೆದಾತ್ರೆ ಮಾಡಿವಿ ಮಾದಪ್ಪನ್ಗೆ ಹಾ ಪಾದಯಾತ್ರೆನ. ಹಾ ನಾವ್ ಯಾವ ಮೂಲೆಯಲ್ಲೂ ಬಿಡ್ಲಿಲ್ಲ. ಸಂಕಮಾಲೆ, ಮುಡ್ಲು ಮಾಲೆ, ಜನ್ಮಾಲೆ ಅಂತ. ಎಲ್ಲ ನೋಡಿದೀಯ? ಹಾ ಎಲ್ಲ ತಿರ್ಗಿ ಸುತ್ತಿ ನಾವು ಎಲ್ಲಾ ದೇಶ ನೋಡಿವ್. ನಾನು ಎಲ್ಲ ದೇಶ. ಹಾ ಮಂತ್ರಾಲಯ ತಾವಿಂದ, ಪಂಡ್ರಾಪುರ್ ತಾವಿಂದ, ಕಾಶಿ ತಾವಿಂದ ನೋಡಿವ್. ನೋಡಿದೀಯ? ಹಾ ಸ್ವಾಮಿಗಳವ್ರೆ, ಹಾ ಶನಿ ಮಹಾತ್ಮನ್ ಸ್ವಾಮಿಗಳು, ಹಾ ಅವ್ರು ನಮ್ನ ಕರ್ಕೊಂಡು ಹೋಗ್ತಾರೆ. ಮಾದೇಶ್ವರ ಬೆಟ್ಟ ಎಲ್ಲ ನೋಡಿದೀಯ? ಎಲ್ಲಾ ಮೂಲೆನೂ ನೋಡಿ. ಹಾ ಒಂದ್ ಬೆಟ್ಟ ಒಂದ್ ಮೂಲೆ ಬಿಡ್ಲಿಲ್ಲ. ಹಾ ಅದ್ ಈ ನಮ್ಮ ವಯಸ್ಸಿಗೆಲ್ಲ ನೋಡಿ ಸಾಕಿದೀಯ. ಎಲ್ಲ ಅಂದ್ರೆ ತಾವ್ಸಾರ ಹೋಗಿ ತಾವ್ಸ್ ಮಾಡಿರುದು. ಆನೆ ಇದು ಹುಲಿ ಗುಡ್ಡೆ ವಾಸ ಮಾಡಿರುದು. ನಮ್ಮಪ್ಪ ವಜ್ರ ಕದೀತಾರೆ ಅಂತ ವಜ್ರ ಮನೇಲಿ ಬಂಡೆ ಬಸಿ ಇಳ್ಬಿಟ್ಟು ತುಂಬಿರುದು ಎಲ್ಲ ನೋಡಿ ಕಣಪ್ಪ. ಒಂದ್ ಹಾಡಿದ್ರೆ ಹೇಳು, ಒಂದ್ ಸಾಂಗ್ ಯಾವ್ದನ್ನ? ಮಾದೇಶ್ವರಂದು. ಮಹದೇಶ್ವರಂದಿ ಇಲ್ಲ ಆಡಲ್ಲ, ಅಲ್ಲಿ ಬೆಟ್ಟೆಲ್ಲ ಆಡ್ಕೋತೀವಿ. ಅಯ್ಯೋ ಇಲ್ಲೊಂದ್ ಸಣ್ಣದಾಗ ಒಂದ್ ಲೈನ್ ಹೇಳು. ಏನ್ ಸಾ ಒಂದ್ ಲೈನ್ ಅಷ್ಟು ಹೋಗ್ಯ ಮಾತಾಡ. ಕೈ ತೊಳಿಬೇಕು ಅವ. ತಳಿವಂತ ಹಂಗೆ ಹೇಳು, ಏನಾಗಲ್ಲ ಅದು. ನಿನ್ಗೆ ಒಳ್ಳೆ. ಕೂಗೆ ಮಾದಪ್ಪ, ಕೂಗೆ ಸಿದ್ದೇಶ್ವರ, ಸಿದ್ದೇಶ್ವರ ಪಾದ ಕೂಗೇಂದ್ರಿ, ಸಿದ್ದೇಶ್ವರ ಪಾದ ಕೂಗೇಂದ್ರಿ, ಮಾದಪ್ಪನ್ ಪಾದ ಕೂಗೇಂದ್ರಿ, ಮುಡ್ಲು ಮಲೆ ಅಪ್ಪನ್ ಗೂಗೇಂದ್ರಿ, ನಾಗಮಲೆ ಅಪ್ಪನ್ ಗೂಗೇಂದ್ರಿ, ಯಜ್ಜೇನ್ ಮಲೆ ಅಪ್ಪನ್ ಗೂಗೇಂದ್ರಿ, ಆಲಂಬಾಡಿ ಬಸವನ್ ಗೂಗೇಂದ್ರಿ, ಹೊತ್ತುಮಲೆ ಸುತ್ತುಮಲೆ ಉಗೇಂದ್ರಿ, ರುದ್ರಾಕ್ಷಿ ಕಡಲಾಕ್ಷಿ ಉಗೇಂದ್ರಿ, ಅಪ್ಪ ಮಹಾದೇವನ್ ಶರಣರಂದ್ರಿ, ಇತ್ಲಾ ನೋಡ್ ನಮ್ ಕಡೆ. ಸಾಲೂರ್ ಶರಣರು ಉಗೇಂದ್ರಿ, ಅಪ್ಪನ್ಗೆ 77 ಮಲೆ ಒಡಿನ್ ಗೂಗೇಂದ್ರಿ, ಆಲಂಬಡಿ ಬಸವನ್ ಗೂಗೇಂದ್ರಿ, ಯಜ್ಜೇನ್ ಮಲೆ ಬಸವನ್ ಗೂಗೇಂದ್ರಿ, ಅಪ್ಪ ಮಹಾದೇವನ್ ಶರಣೋ ಶರಣು. ನಮ್ಗ ಅಲ್ಲಿ ಬರ್ತಾವ್ ಕಣಪ್ಪ ಕುಣಿಕೆ ಆಡುಕೆ. ಅವ್ನ್ ಜ್ಞಾನ ಕೊಟ್ಬಿಡ್ತಾನೆ. ಹೋಗ್ಬೇಡ್ದಿ ವರ್ಷ ಅಂದ್ರು ಹೊಂಟೈತೀನಿ. ಒಂದ್ ವರ್ಷ ತಪ್ಪೋದೆ ವರಾಂದಲ್ಲಿ. ಆ ಹೊಳೆಲಿ ಈಜಾಡ್ಕೊಂಡ್ ಹೋಗುದು ಅಂದ್ರೆ ಅಷ್ಟು ಸುಲಭನಪ್ಪ, ಸತ್ಯ. ಸರಿ. ತುಂಬಾ ಹೇಳ್ಕೊಬೇಡ್ರಿ, ತುಂಬಾ ಟೈಮ್ ಕೂಡ ಬರ್ತಿದ್ವಿ. ಅದಕ್ಕೆಲ್ಲ ನಮ್ ಕೃಷ್ಣ ಅವ್ರ ಇದಕ್ಕೆ ತುಂಬಾ ಜಾಸ್ತಿ ಓಡಾಡಿ ತುಂಬಾ ಶ್ರಮ ಪಟ್ಟಾರ. ಕೃಷ್ಣ ಅವ್ರಿಗೆ ತುಂಬಾ ಅದೇ ಅಂತ. ನಿಮ್ಮ ಹೆಸರು? ಸಿದ್ದೇಗೌಡ, ಸಿದ್ದಾಪುರ. ನಿಮ್ ಕೃಷ್ಣೇಗೌಡ. ಹಾ ಸರಿ. ಸಿದ್ದೇಗೌಡ ನಮ್ ಸಿದ್ದಾಪುರ. ಅವಾಗ ಕಾಲ್ದಾರಿ ದೇವಸ್ಥಾನ ಬಳಿ ಹಳೇದು ಪುರಾತನ ದೇವಸ್ಥಾನ. ಕಾಲ್ದಾರಿ ನಡ್ಕೊ ಬರ್ತಿದ್ವಿ ನಾವು. ಕಾಲ್ದಾರಿ ಕಾಲ್ದಾರಿ ಅವಾಗ ದೇವಸ್ಥಾನ ಅದೇನಂದ್ರೆ ಯಾರು ಗೊತ್ತಿಲ್ಲ. ಅವಾಗಿಂದ ಅದೇ ಇದು ಹಿಂದ್ಗಡೆ ಐತಲ್ಲ ಅದೇ. ಇದು ಅದ್ ಮೂಲ ವಿಗ್ರಹ ಅದೇ ಅಂತೆ. ಮೂಲ ಅದೇ ಪೂಜೆ ಮಾಡೋದು. ಈಗ ಇದು ರೀಸೆಂಟ್ ಆಗಿ ಇದನ್ನ ಆಲ್ಟರೇಟ್ ಆಗಿ ಈಗ ಮಾಡಿರೋದು ಎಲ್ಲಿ ಅಂತ ಸರ್ ನಾವ್ ಎಲ್ಲಿ ನೋಡಿದೀವ ಇಲ್ವಾ ನನಗ್ ಗೊತ್ತಿಲ್ಲ. ನಾನು ಇಡೀ ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನ ಎಲ್ಲಾ ಸುತ್ತ ಬಿಟ್ಟಿದ್ದೀನಿ. ಆದ್ರೆ ಈ ತರ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ, ನೋಡಕ್ ಆಗೋದು ಇಲ್ಲ. ಇನ್ನು ಮುಂದಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಇದು ಇಲ್ಲಿ ಒಂದ್ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಒಂದು ಸತ್ಯ ಇದೆ, ಧರ್ಮ ಇದೆ, ನಮ್ಮ ಕಲಾಚಾರ ಇದೆ. ಇಲ್ಲಿ ನೋಡಕ್ಕೂ ಚೆನ್ನಾಗಿದೆ, ಸತ್ಯನೂ ಇದೆ. ನಾವು ನೆನ್ಸ್ಕೊಂಡಂತ ಕಾರ್ಯಗಳು ನಾವು ಬಂದಿಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ನಾವು ಇಷ್ಟ ದಿನಕ್ಕೆ ಅಂತ ಹೇಳಿದ್ರೆ ಅಷ್ಟು ದಿನ ಖಂಡಿತವಾಗ್ಲೂ ನೆರವೇರುತ್ತೆ. ಸಿದ್ದೇಶ್ವರ ನೆರವೇರಿಸ್ಕೊಡ್ತಾರೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು? ಏನು ನಂದು ಪ್ರಾಬ್ಲಮ್, ನನ್ ಮನೆ ಖಾತೆ ಬರ್ಬೇಕಾಗಿತ್ತು. ತಗೊಂಡು ಒಂದ್ 6-7 ತಿಂಗಳಿಂದ ನಾವ್ ಸುತ್ತಾ ಇದ್ವಿ. ಒಬ್ಬರಿಗೆ ಒಂದ್ 15,000 ರೂಪಾಯಿನೂ ಕೊಟ್ಟಿದ್ವಿ BBMP ಅವ್ರಿಗೆ. ಆದ್ರೆ ಅವರು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ಲಿಲ್ಲ. ದುಡ್ಡು ವಾಪಸ್ ಕೊಟ್ಬಿಟ್ರು. ಬೇಡ ಸರ್ ನೀವ್ ಮಾಡ್ಕೊಡ್ಬೇಡಿ, ಕೊಟ್ಬಿಡಿ ಅಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ರು. ಅದ್ ತಗೊಂಡಾಗ ನಾನ್ ಬ್ಯಾಂಗ್ಳೂರಲ್ಲಿ ನಾನು ಇದ್ ಮಾಡಿಸ್ದೆ. ಅಲ್ಲಿಂದ ತಗೊಂಡಾಗಿ ನಾನು BBMP ಮತ್ತೆ ನಾನು ಕೊಟ್ಟೆ. ಅವರು ನಂದು ಇನ್ನೊಬ್ರು ಟ್ರಾನ್ಸ್ಫರ್ ಮಾಡ್ಕೊಟ್ರು, ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಟ್ರು. ಅದರಿಂದ ನನ್ನ ಹೆಸರು ಬಂತು. ಅದನ್ನ ಮತ್ತೆ ನಾನು ಬೆಂಗಳೂರಲ್ಲಿ ಕೊಟ್ಟೆ. ಈ ವಾರದೊಳಗೆ ಬರ್ತಾ ಇದೆ. ಖಂಡಿತವಾಗಿ ಸಿದ್ದೇಶ್ವರ ನನ್ಗೆ ಇನ್ನೊಂದ್ಸತಿ ನಾನು ಇಲ್ಲಿ ಬರೋವಾಗ ಖಾತೆ ಎತ್ಕೊಂಡು ನಾನು ಇಲ್ಲಿ ಬರ್ತೀನಿ. ಖಂಡಿತವಾಗಿ ಇಲ್ಲ ಅಂತ ಹೇಳಲ್ಲ, ನಾನ್ ಬಂದು ಪೂಜೆ ಮಾಡಿಸ್ಕೊಂಡೆ ಹೋಗ್ತೀನಿ. ಖಾತೆ ಎತ್ಕೊಂಬಂದು ದೇವರ
ಪಾದದ ಮೇಲೆ ಇಟ್ಟು ಇಟ್ಟು ಪೂಜೆ ಪೂಜೆ ಮಾಡ್ಸ್ಕೊಂಡ್ ಮಾಡಿಸಿ ಹೋಗ್ತೀನಿ. ಮತ್ತೆ ವಾಪಸ್ ವಾಪಸ್ ತಗೊಂಡು- ಹೋಗ್ತೀನಿ. ಹಾ? ಹಾ, ದುಡ್ಡು ಬಂದ್ಬಿಡ್ತು. ಏನಿಲ್ಲ, ದುಡ್ಡು ಕೊಟ್ಬಿಟ್ರು, 1 ರೂಪಾಯಿ ಅವ್ರು ಎತ್ಕೊಳ್ಳಿಲ್ಲ. 15,000 ಕೊಟ್ಟೆ, 15,000 ಹಂಗೆ ಕೊಟ್ಟು ಫ್ರೀ ಆಗಾಯ್ತು. ಹಾ. 1 ರೂಪಾಯಿ ಖರ್ಚಿಲ್ಲ. ಬೆಂಗಳೂರಲ್ಲೇ ಒಂದ್ 600 ರೂಪಾಯಿ ಆಗಿದೆ, ಅದೇನ್ ದೊಡ್ಡ ವಿಷಯ ಇರ್ಲಿ ಅಲ್ಲ. ಬಿಡಿ ಮೇಡಮ್. ಅದ್ ದೊಡ್ಡ ವಿಷಯ ಅಲ್ಲ. 15,000 ರೂಪಾಯಲ್ಲಿ 600 ರೂಪಾಯಿ 615,000 ಅಲ್ಲೂರ ಸ್ವಾಮಿ ಆಶೀರ್ವಾದದಿಂದ ನನಗೆ ಫ್ರೀ ಆಗಿ ಆಯ್ತು ಕಾಲ್. ಅಷ್ಟೇ. ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾರೆ. ಖಂಡಿತವಾಗೂ ಇನ್ನೊಂದ್ ನೆನ್ಸ್ಕೊಂಡಿದೀನಿ, ನನ್ ಮಗನ್ ಗೌರ್ಮೆಂಟ್ ಕೆಲಸ ಬರ್ಬೇಕು. ನಮ್ಮ ಯಜಮಾನ್ದು BSNL ಅದ್ ಬಂದೇ ಬರುತ್ತೆ. 7 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಬಂದೇ ಬರುತ್ತೆ. ನಾನು ಇಲ್ಲಿ ಬಂದು ಸ್ವಾಮಿ ಹತ್ರ ಆಶೀರ್ವಾದ ತಗೊಂಡು ಹೋಗಿ ಹೋಗ್ತೀನಿ. ಅಪಾರ್ಟ್ಮೆಂಟ್ ಆರ್ಡರ್ ಸ್ವಾಮಿ ಹತ್ರ ಇಟ್ಟೆ ನಾನು ಹೋಗೋದು. ಖಂಡಿತವಾಗಿ. ಖಂಡಿತ. ಓಕೆ, ಥ್ಯಾಂಕ್ಸ್. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಸಿದ್ದಪ್ಪಾಜಿ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಸಿದ್ದಪ್ಪಾಜಿ ಬಗ್ಗೆ ವಿವರಣೆ ನೀಡಿದ್ದಾರೆ. ಅವರಿಗೆ ಸಿದ್ದಪ್ಪಾಜಿ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸಿದ್ದಪ್ಪಾಜಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.